ಓವರ್ ಹಾಗಾದ್ರೆ ನಮ್ಮ ವಿಸ್ತಾರ ಪಲ್ಸ್ ಆಫ್ ಕರ್ನಾಟಕದಲ್ಲಿ ಬಂದಂತ ಫಲಿತಾಂಶ ಏನು ಅದನ್ನ ಗಮನಿಸುವ ಸಮಯ ಇವಾಗ. ಓವರ್ ಆಲ್ ಏನು ಅಂತಂದ್ರೆ ವಿಸ್ತಾರ ಪಲ್ಸ್ ಆಫ್ ಕರ್ನಾಟಕದ ಕಂಪ್ಲೀಟ್ ಚಿತ್ರಣ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಈ ಮೆಗಾ ಸರ್ವೆ ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಔಟ್ ಆಫ್ 28 ಕಾನ್ಸ್ಟಿಟ್ಯೂಯನ್ಸೀಸ್ ಹದಿನೈದು ಕಾನ್ಸ್ಟಿಟ್ಯೂಯನ್ಸೀಸ್ಗಳಲ್ಲಿ ಬಿಜೆಪಿ, 6 ಕಾನ್ಸ್ಟಿಟ್ಯೂಯನ್ಸೀಸ್ಗಳಲ್ಲಿ ಕಾಂಗ್ರೆಸ್, ಜೆಡಿಎಸ್ 2ರಲ್ಲಿ, ಇನ್ನು 5 ಕ್ಷೇತ್ರಗಳಲ್ಲಿ ಬಹಳ ಜಿದ್ದಾಜಿದ್ದಿಯ ಪೈಪೋಟಿ. ಇದು ಒಂದು ಭಾಗ ಆದರೆ ಇದು ಅನಾಲಿಟಿಕಲಿ ಸ್ಪೀಕಿಂಗ್ ಏನಾಗಬಹುದು ಅನ್ನೋದನ್ನ ನನ್ನ ತಲೆ ಮೇಲೆ ನೋಡಿ ಒಂಚೂರು. 15 to 19 ಬಿಜೆಪಿ, 6 to 11 ಕಾಂಗ್ರೆಸ್, 2 to 3 ಜೆಡಿಎಸ್, ಅದರ್ಸ್ 0. ಇವೆಲ್ಲದರ ನಡುವೆ ಒಂದು 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 50-50 ಆಗ್ಬೋದು. ಅಂದ್ರೆ ಈ ಸಲದ ಚುನಾವಣೆ ಯಾರಿಗೂ ಅಷ್ಟು ಸುಲಭದ ಚುನಾವಣೆ ಅಲ್ಲ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್, ಡಿಫರೆಂಟ್ ಫ್ಯಾಕ್ಟರ್ಸ್. ಎಲ್ಲ ಫ್ಯಾಕ್ಟರ್ಗಳನ್ನ ಬಿಜೆಪಿ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಬಿಜೆಪಿಗೂ ಕೂಡ ಇದು ಕೇಕುವಾಕ್ ಖಂಡಿತವಾಗ್ಲೂ ಅಲ್ಲ. ಕಾಂಗ್ರೆಸ್ಸು 20 ಗೆಲ್ಲುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ಸು ಕಳೆದ ಬಾರಿ ಒಂದೇ ಒಂದು ಗೆದ್ದಿತ್ತು. ಈ ಸಲ ಮುಖ್ಯವಾಗಿ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ದಾವಣಗೆರೆಯಲ್ಲೂ ಕೂಡ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಆಸ್ ಇಟ್ ಈಸ್ ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಸಾಧ್ಯತೆಯನ್ನ ನಮ್ಮ ಸರ್ವೆಯ ಪ್ರಕಾರ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಬೆಂಗಳೂರು ಸಿಟಿಗೆ ಬಂದಾಗ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ಸೌತ್ಗೆ ಬಂದಾಗ ಸೇಮ್ ರಿಸಲ್ಟ್. ಬಿಜೆಪಿಯೇ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತೆ ಅನ್ನೋದರಲ್ಲಿ ಅನುಮಾನಗಳು ನಮಗೆ ಕಾಣಿಸ್ತಾ ಇಲ್ಲ. ಕರಾವಳಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ 50-50 ಅಂತ ಅನ್ನಿಸುವ ಕ್ಷೇತ್ರಗಳು ಕೂಡ ತೀರಾನೇ ಕಡಿಮೆ ಇದೆ, ಯಾವುದೂ ಇಲ್ಲ. ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ಆಲ್ ದಿ ವೇ ಬಿಜೆಪಿ ಇನ್ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು. ಎಸ್ಪೆಷಲಿ ನಿಮಗೆ ಉತ್ತರ ಕನ್ನಡದಲ್ಲಿ ಬಿಜೆಪಿಯ ಅಲೆ ಇದೆ. ಆದ್ರೆ ಒಬ್ಬ ಅಭ್ಯರ್ಥಿ ಬೇರೆಯದ್ದೇ ಆದ ರೀತಿಯ ವೋಟ್ಗಳನ್ನು ಪಡ್ಕೊಂಡು ಒಂದ್ ಸ್ವಲ್ಪ ಬಿಜೆಪಿಗೂ ತಲೆನೋವಾಗಿ ಪರಿಣಮಿಸಬಹುದು ಅನ್ನುವ ರೀತಿಯಲ್ಲಿ ನಮ್ಮ ಪಲ್ಸ್ ಆಫ್ ಕರ್ನಾಟಕದ ಸರ್ವೆ ಹೇಳ್ತಾ ಇದೆ. ಅದರ ಜೊತೆಗೆ ಮಂಗಳೂರಿನಲ್ಲಿ ಬ್ರಿಜೇಶ್ ಚೌಟ ಇವಾಗೇನು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ, ಪದ್ಮರಾಜ್ ಅವರ ಎದುರುಗಡೆ ಅವರು ಗೆಲುವನ್ನ ಪಡೆದುಕೊಳ್ಬಹುದು ಬ್ರಿಜೇಶ್ ಚೌಟ ಅವರು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಇದು BY ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಫೈಟ್ ನಲ್ಲಿ BY ರಾಘವೇಂದ್ರ ಈಸ್ ಫಾರ್ 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 ಅಹೆಡ್, ಬಹಳ ಮುಂದಕ್ಕಿದ್ದಾರವರು ಅನ್ನೋ ತರದಲ್ಲಿ ನಮಗೆ ಇಲ್ಲಿ ಸ್ಪಷ್ಟವಾದಂಥ ಚಿತ್ರಣ ಲಭ್ಯ ಆಗ್ತಾ ಇದೆ. ಮತ್ತು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಬಂಡಾಯ ಯಾವ ಕಾರಣಕ್ಕೂ ಎಲ್ಲಿಯೂ ವರ್ಕೌಟ್ ಆದಂಗೆ ನಮಗೆ ಕಾಣಿಸ್ತಾ ಇಲ್ಲ. ಹಾವೇರಿ ಗದಗದಲ್ಲಿ ಬೊಮ್ಮಾಯಿ ಕಷ್ಟಪಟ್ಟರೂ ಒಂದು ಸ್ವಲ್ಪ ಸುಖ ಪಡಬಹುದು ನಂತರದಲ್ಲಿ ಗೆಲ್ಲುವ ಮೂಲಕ ಅನ್ನೋ ಥರದಲ್ಲಿದೆ. ನಾನು ಬೆಂಗಳೂರು ಸೆಂಟ್ರಲ್ ಬಗ್ಗೆ ಮಾತಾಡ್ತಾ ಇದ್ದೆ. ತುಂಬ ಕೇಕ್ ವಾಕ್ ಅಂತ ಕಾಣಿಸ್ತಾ ಇಲ್ಲ PC ಮೋಹನ್ ಅವರಿಗೆ. ಒಂಚೂರು ಕಷ್ಟಪಡಬೇಕಾಗಬಹುದು. ಯಾಕಂದ್ರೆ ಆ ಮಜ್ದೂರ್ ಅಂತ ನಾವೇನು ಕರಿತೀವಿ ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಈ ಗ್ಯಾರಂಟಿ ಅಂಡರ್ ಕರೆಂಟ್ನಲ್ಲಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ದಿಸ್ ಇಸ್ ಇಟ್. ಐ ಬಿಲೀವ್ ಎಲ್ಲ ಕ್ಷೇತ್ರಗಳ ಇನ್ ಡೆಪ್ತ್ ರಿಪೋರ್ಟ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇದು ಪಲ್ಸ್ ಆಫ್ ಕರ್ನಾಟಕ. ಓವರ್ ಆಲ್ ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 6-7 ಸೀಟ್ಗಳನ್ನು ಬಿಜೆಪಿ ಕಳ್ಕೊಬೋದು. ಒಂದು 5 ಸೀಟ್ನ 4 ಸೀಟ್ನ ಕಾಂಗ್ರೆಸ್ ಜಾಸ್ತಿ ಮಾಡ್ಕೋಬೋದು. JDSನ ಸಖ್ಯ ಇರೋದ್ರಿಂದ ನಾನು ಮಂಡ್ಯ ಮರ್ತೆ, ಮಂಡ್ಯದಲ್ಲಿ JDS ಗೆಲ್ಲಬಹುದು. ಮೈಸೂರು ಕೊಡಗಿನಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯದುವೀರ್ ರಾಜರು ಗೆಲ್ಲಬಹುದು. ಇದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ತುಮಕೂರಿನಲ್ಲಿ ಸೋಮಣ್ಣವರು ಗೆಲ್ಲಬಹುದು. ಕೋಲಾರದಲ್ಲಿ ಬಿಜೆಪಿಯ ಅಥವಾ
JDSನ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಒಂದು ಅವಕಾಶ ಕೊಡಬಹುದು ಅನ್ನೋ ಥರದಲ್ಲಿ ಕಾಣಿಸ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ. ಓವರಾಲ್ ಏನನ್ಸುತ್ತೆ ಈ ಪಲ್ಸ್ ಆಫ್ ಕರ್ನಾಟಕ ನೋಡಿದ್ರೆ ಸರ್? ತಾವು ಒಂದು ಗಮನಿಸಲಿಲ್ಲ, ಹೆಚ್ಚು ಗಮನ ನೀಡದೆ ಹೋದ ಕ್ಷೇತ್ರ ಉತ್ತರ ಕನ್ನಡ. ತುಂಬಾ ಹತ್ತಿರದ ವ್ಯತ್ಯಾಸ ಇದೆ, 35%. ಇನ್ನೊಬ್ರು ಸೂರಜ್ ನಾಯ್ಕ್ ಸೋನಿ ಅನ್ನೋರು ನಿಯರ್ಲಿ 28%. ಸುಮಾರು 6 ಬಾರಿ ಗೆದ್ದಿದ್ದ ಅನಂತಕುಮಾರ್ ಹೆಗಡೆ ಅವರು ಭೂಗತರಾಗಿದ್ರು 4 ವರ್ಷ. ಚುನಾವಣೆ ಹತ್ರಕ್ಕೆ ಬಂದಾಗ ಏಕಾಏಕಿ ಮುಂಚೂಣಿಗೆ ಬಂದ್ರು. ನನ್ನ ಜನ ಒತ್ತಡ ಹೇರ್ತಾರೆ ನನಗೆ ನಿಂತ್ಕೋ ಅಂತ. ಅದಕ್ಕೆ ಪೂರಕವಾಗಿ ಯಥಾ ಪ್ರಕಾರ ತಮ್ಮ ಹಿಂದುತ್ವವಾದಿ ಹೇಳಿಕೆಗಳನ್ನು ಬಿತ್ತರಿಸ್ಬಿಟ್ಟು ಪಕ್ಷಕ್ಕೆ ದೊಡ್ಡ ಮುಜುಗರನ್ನು ಉಂಟು ಮಾಡಿದರು. ಎಷ್ಟು ಮಟ್ಟಿಗೆ ಅಂತ ಸಂವಿಧಾನವನ್ನು ಧ್ವಂಸ ಮಾಡ್ತಾರೆ, ಇನ್ನೊಂದ್ಸಾರಿ ಬಿಜೆಪಿ ಬಂದ್ಬಿಟ್ರೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅವ್ರನ್ನ ಬದಲಾಯಿಸಿರೋದು, ಆಮೇಲೆ ಅವರ ತಾಳಿರೋ ಮೌನ, ಇವತ್ತು ಯಾರೋ ಅವ್ರು ಸನ್ಮಾನ ಮಾಡ್ಲಿಕ್ಕೆ ಹೋದವರು ಕೂಡ ಬೈದು ಕಳಿಸ್ಬಿಟ್ರಂತೆ. ಸೊ ಈ ಫ್ಯಾಕ್ಟ್ರಿ ಏನಾದರೂ ಬಿಜೆಪಿಗೆ ಪ್ರತಿಕೂಲವಾಗುತ್ತಾ? ಅದೇ ರೀತಿ ಅಂಜಲಿ ನಿಂಬಾಳ್ಕರ್ ಅವ್ರ ಎದುರಿಗೆ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಎದುರಿಗೆ ಅಂಜಲಿ ನಿಂಬಾಳ್ಕರ್ ಅವರು ನೆಲೆಸಿದ್ದಾರೆ. ಅಲ್ಲಿ ಬೆಳಗಾಂ ಜಿಲ್ಲೆ ಇದೆಯಲ್ಲ, ಬೆಳಗಾಂ ಖಾನಾಪುರ ಕೂಡ ಇದರಲ್ಲಿ ಬರುತ್ತೆ, ಉತ್ತರ ಕನ್ನಡ ಕ್ಷೇತ್ರಕ್ಕೆ ಸೇರುತ್ತೆ. ಹಳಿಯಾಳ ಮತ್ತು ಖಾನಾಪುರ ಎಲ್ಲ ಸೇರ್ಕೊಳ್ತಾ ಇರೋದ್ರಿಂದ ತುರುಸಿನ ಸ್ಪರ್ಧೆ ಇದೇ ಮೊದಲ ಬಾರಿಗೆ ಒಂದು ಸಮಬಲದ ಸ್ಪರ್ಧೆ ಆಗ್ಬೋದು ಅಂತ ನಿಮ್ಮ ಸರ್ವೇನೇ ಹೇಳ್ತಾ ಇದೆ. ಪರ್ಸೆಂಟೇಜ್ ಡಿಫರೆನ್ಸ್ ಇಸ್ ವೆರಿ 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 ನ್ಯಾರೋ. ಆಬ್ಸೆನ್ಸ್ ಆಫ್ ಅನಂತ್ ಕುಮಾರ್ ಹೆಗಡೆ ತೆಗೆದಿದ್ದು, ಅದ್ರ ಜೊತೆಗೆ ಗಟ್ಟಿಯಾದ ನಾಯಕತ್ವ ಹೊರಹೊಮ್ಮದೇ ಇರೋದು. ಆಮೇಲೆ ಇವತ್ತು ನೋಡಿ ಬೆಳಗಾಂನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಸಿದ್ದರಾಮಯ್ಯ ಮಂತ್ರಿಮಂಡಲದ ಇಬ್ಬರು ಪ್ರಚಂಡ ವರ್ಚಸ್ವಿ ಮಂತ್ರಿಗಳಿಬ್ಬರು ತಮ್ಮ ಮಕ್ಕಳನ್ನ ಚುನಾವಣೆ ಹೂಡ್ಬಿಟ್ಟು ತಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಸಮಬಲರಾಗಿರೋ ನಾಯಕತ್ವ ಬಿಜೆಪಿಯಲ್ಲಿ ಕಾಣ್ತಾ ಇಲ್ಲ. ಇಡೀ ಬೆಳಗಾವಿ ಅವಿಭಜಿತ ಬೆಳಗಾವಿ ಜಿಲ್ಲೆ ಅಂದ್ರೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳು ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ, ಅಂತ ಅವ್ರಿಗೆ ಸವಾಲು ಒಡ್ಡುವಂತಹ ಗಟ್ಟಿ ನಾಯಕತ್ವ ಕಾಣಿಸ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ವಿರುದ್ಧವೇ ಅಲ್ಲೊಂದು ಬಿರುಗಾಳಿ ಬೀಸ್ಬಿಡ್ತು ಈ ಸಾರಿ. ಅದು ಬಹಳ ವಿಚಿತ್ರವಾಗಿದೆ. ಬೇಡ 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 ಅಂದ್ರೂ ಕೂಡ ಅವ್ರದೇ ಹೇರಿದ್ರು. ಅದರಲ್ಲಿ ವಾತಾವರಣ ಬಿಜೆಪಿ ಯಾಕೆ ಅನುಕೂಲವಾಗಿದೆ ಅಂತ ಲಿಂಗಾಯತರು ಮತ್ತು ಮರಾಠ ಜನಾಂಗ ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ, ಅವರೆಲ್ಲ ಮೋದಿಗೆ ಕುರುಡು ಭಕ್ತ ಆರಾಧಕರಾಗಿರೋದ್ರಿಂದ ಸಾಧ್ಯತೆ ಗೆಲ್ಲೋ ವಾತಾವರಣ ಇದೆ ಅಷ್ಟೇ ಹೊರತು ಗಟ್ಟಿ ನಾಯಕತ್ವ ಇಲ್ಲ. ಆಮೇಲೆ ರಮೇಶ್ ಜಾರಕಿಹೊಳಿ ಅವರ ಸ್ಟ್ಯಾಂಡ್ ಏನು ನಿಮ್ಗೆ ಗೊತ್ತಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪ ವಿಶೇಷವಾಗಿ ಬೊಮ್ಮಾಯಿ ಸರ್ಕಾರ ಇದ್ದ ಅವಧಿಯಲ್ಲಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಪಕ್ಷೇತರನ್ನ ಆರಿಸ್ತಂದ್ಬಿಟ್ರು. MLC ಚುನಾವಣೆಯಲ್ಲೂ ಅಷ್ಟೇ, ಮುನ್ಸಿಪಾಲಿಟಿ ಚುನಾವಣೆಯಲ್ಲೂ ಅಷ್ಟೇ. ಲೋಕಸಭಾ ಉಪಚುನಾವಣೆಯಲ್ಲಿ ಸುರೇಶ್ ಅಂಗಡಿ ಅವರ ನಿಧನದ ನಂತರ ಬರೀ 5,000 ಮತಗಳಿಂದ ಅವ್ರ ಪತ್ನಿ ಗೆದ್ದಿದ್ರು. ಆಗೆಲ್ಲ ಈ ಜಾರಕಿಹೊಳಿ ಬ್ರದರ್ಸ್ ಅವರ ಪಾತ್ರ ಬಹಳ ವಿಚಿತ್ರವಾಗಿತ್ತು. ಒಂಥರ ಬಳ್ಳಾರಿ ರಿಪಬ್ಲಿಕ್ ತರ ಬೆಳಗಾವಿ ರಿಪಬ್ಲಿಕ್ ಕೂಡ, ಬೆಳಗಾವಿ ಚಿಕ್ಕೋಡಿಯಲ್ಲಿ ಒಂದು ರಿಪಬ್ಲಿಕ್ ಸೃಷ್ಟಿಯಾಗಿರೋದ್ರಿಂದ ನಮ್ಮ ಈ ಸಮೀಕ್ಷೆ ತೋರಿಸುವಷ್ಟು ಸುಲಭ ಆಗಲಾರದು ಅಂತ ನನ್ನ ಒಳ ಅನಿಸಿಕೆ. ಆಮೇಲೆ ಬಹುಪಾಲು ಮೀಸಲು ಕ್ಷೇತ್ರಗಳೆಲ್ಲ ಕಲ್ಯಾಣ ಕರ್ನಾಟಕ ಬಂದ್ಬಿಟ್ಟು ಕ್ಷೇತ್ರಗಳ ಪುನರ್ವಿಂಗಡಣೆ ಆದಾಗ ಬಹುಪಾಲು SC/ST ಕ್ಷೇತ್ರಗಳು ಗುಲ್ಬರ್ಗಾ, ಕೊಪ್ಪಳ, ಬೀದರ್, ರಾಯಚೂರು ಮತ್ತು ಬಳ್ಳಾರಿಗೆ ಬಂದ್ಬಿಟ್ರು. ಸ್ವತಃ ಶ್ರೀರಾಮುಲು ಒಂದು ಅಸೆಂಬ್ಲಿ ಎಲೆಕ್ಷನ್ ಕೂಡ ಸೋತ್ಬಿಟ್ರು. ಬಹಳ ಕಳಪೆ ಆಗಿತ್ತು. ಅದಕ್ಕೆ ರೆಡ್ಡಿ ಫ್ಯಾಕ್ಟರ್ ಕಾರಣ. ರೆಡ್ಡಿಗೆ ಸ್ವತಃ ತನ್ನ ಕಳೆದ 10 ವರ್ಷದ ತನ್ನ ತವರು ಜಿಲ್ಲೆಗೆ ಅವ್ರಿಗೆ ಎಂಟ್ರಿ ಇಲ್ದಿದ್ರು ಕೂಡ ಅಲ್ಲೆಲ್ಲೋ ಪಕ್ಕದ ಗಂಗಾವತಿಗೆ ಹೋದ್ರು, ಬಿತ್ತನೆ ಮಾಡಿದ್ರು, ಪೈರ್ ಕಟಾವ್ ಮಾಡ್ಕೊಂಡು ಬಂದ್ಬಿಟ್ರು. 3 ಪಕ್ಷದ ನಾಯಕರು ಯಾರು ಅವ್ರ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಅವರು ಕೂಡ ಅವ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಮೊನ್ನೆ ತಾನೇ ಅವ್ರನ್ನ ಗೌರವಯುತವಾಗಿ ಕರ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಮ್ಮ ಪಕ್ಷದ ಅಭ್ಯರ್ಥಿ ಅಜಯ್ ನಕ್ಕನ್ಗೆ ರಾಜ್ಯಸಭೆಗೆ ಓಟ್ ಹಾಕ್ಸ್ಬಿಟ್ರು ಅವರಿಂದ. ಮುಂದೆ ಹಾಗೆ ಬಿಜೆಪಿ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಈ ರೆಡ್ಡಿಯ ಈ ಸ್ಥಿತ್ಯಂತರ ಇದೆ ಅಲ್ಲ, ಅದು ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಸರ್. ಓವರ್ ಆಲ್ ನೋಡಿ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ದೊಡ್ಡ ಪ್ರಭಾವ ಬೀರುತ್ತೆ. ತೀರಾ ಅಲ್ಲಿ ಜನ ಅಲಕ್ಷ್ಯ ಮಾಡಲಾರರು. ಆದ್ರೆ ನೋಡಿ, ಮೋದಿಯವರು ಯಾದಗಿರಿಯನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ರಾಷ್ಟ್ರಾದ್ಯಂತ 113 ವಿಶೇಷ ಆದ್ಯತಾ ಜಿಲ್ಲೆಗಳ ಪೈಕಿ ಒಂದಂತ ಮಾಡಿದ್ರು. ಬಟ್ ಆ ಸಂದೇಶ ತಲುಪಿಸೇ ಇಲ್ಲ ಇಲ್ಲಿ ಬಿಜೆಪಿ ನಾಯಕರುಗಳು. ಅಲ್ಲೂ ಕೂಡ ಗಟ್ಟಿ ನಾಯಕತ್ವ ಇಲ್ಲ. ಆಮೇಲೆ ಬೆಂಗಳೂರು ಉತ್ತರ ಯಾರು ಚಿಕ್ಕಮಗಳೂರು UP-ನಲ್ಲೇ ಬೇಡ 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 ಬಹಿರಂಗ ಅಭಿಯಾನ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದಿರೋ ಅವ್ರನ್ನ ತಂದು ಕೂಡಿಸಿದ್ರು ಕೇಂದ್ರ ಸಚಿವ ಇದ್ದಾರೆ. ಕಳೆದ ಒಂದು 3-4 ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿರೋ ಒಂದು ಸುದ್ದಿ ಗಾಬರಿ ಹುಟ್ಟಿಸುತ್ತೆ. ಅವ್ರ ಮೇಲೆ ಯಾವುದೋ ಒಂದು ED ಪ್ರಕರಣ ಇನ್ನೂ ಜೀವಂತವಾಗಿದೆ ಅಂತೆ. ಅದನ್ನ ಇಟ್ಕೊಂಡ್ಬಿಟ್ಟು ಅವ್ರು ಹೆಂಗೆ ಚುನಾವಣೆ ಎದುರಿಸ್ತಾರೆ? ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಯನ್ನು ನೀವು ED ಕೇಸ್ ಇದೆ ಅಂದ್ಬಿಟ್ಟು ಅವ್ರನ್ನ ಒಳಗಾಕ್ಬಿಟ್ರಿ, ಅಧಿಕಾರಸ್ಥ ಮುಖ್ಯಮಂತ್ರಿಯನ್ನ. ಅಕಸ್ಮಾತ್ ಯಾರಾದ್ರೂ ವಿರೋಧ ಪಕ್ಷಗಳು ಈ ಬಿಜೆಪಿ ಸಚಿವರ ಬಗ್ಗೆ ಬೆಂಗಳೂರು ಉತ್ತರ ಬಹಳ ಸೇಫ್ ಕೇಸ್, ಇಡೀ ರಾಜ್ಯದಲ್ಲಿ ಅತ್ಯಂತ ಸುರಕ್ಷಿತ ಕ್ಷೇತ್ರ ಅಂತ ಅದನ್ನು ತೋರಿಸಿದೆ. ಸುಮಾರು 81% ಬಿಜೆಪಿ ಪರವಾಗಿದೆ. ಗ್ರೇಟರ್ ಬೆಂಗಳೂರಿನ 3 ಕ್ಷೇತ್ರಗಳ ಪೈಕಿ ಅತ್ಯಂತ ಭದ್ರಕೋಟೆ ಅಂದ್ರೆ ಬೆಂಗಳೂರು ನಾರ್ತ್. ಅಲ್ಲೇನಾದ್ರೂ ಹೇರ್ಪೇರ್ ಆಗ್ಬಿಟ್ರೆ, ಏನಾದ್ರು ಮುಜುಗರಮಯ ವಾತಾವರಣ ಸೃಷ್ಟಿಯಾದ್ರೆ ಏನ್ ಗತಿ? ಆಮೇಲೆ ಸೆಂಟ್ರಲ್, ನನ್ಗೆ ಈಗಲೂ ಡೌಟ್. ನೀವು ಹೇಳಿ ಸರಿಯಾಗಿದೆ, ಆರಂಭದಲ್ಲಿ ಹೇಳಿದ್ರಿ ಇಲ್ಲಿ
ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ತಮಿಳು ಭಾಷಿಕರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅವರೆಲ್ಲ ಕೆಳಮಧ್ಯಮ ವರ್ಗ ಮತ್ತು ಬಡವರು ಜಾಸ್ತಿ ಇದ್ದಾರೆ. Okay. ಅವರು ಗ್ಯಾರಂಟಿ ಕಾರ್ಡ್ ಲಾಭಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಸೊ ಗ್ಯಾರಂಟಿ ಕಾರ್ಡ್ ವರ್ಸಸ್ ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದು ಗ್ಯಾರಂಟಿ. ಸರಿ. ಇದೇ ಕಾಲದ ಕರ್ನಾಟಕ Yes. ಮಟ್ಟಿಗೆ ಆದ್ರೂ ಒಂದು ಇಂಪಾರ್ಟರಬಲ್ ಅದು Please. ಓದಿದವಾದ ಅಂಶ ನಿಮ್ಗೆ ಬಿಟ್ಬಿಟ್ರಿ. ಹೇಳಿ ಸರ್. ಇಟ್ ಕುಡ್ ಆಲ್ಸೋ ಬಿ ವಾರ್ ಬಿಟ್ವೀನ್ DKಶಿ ವರ್ಸಸ್ ಸಿದ್ದರಾಮಯ್ಯ ಇರ್ಬೋದು. ಕಳೆದ ವರ್ಷ ಮುಖ್ಯಮಂತ್ರಿ ಸ್ಥಾನಕ್ಕೆ ನಡೆದ ಪೈಪೋಟಿ, ಅದಾದ ನಂತರ ಅವರಿಬ್ಬರು ನಡೆದ ವರ್ತನೆಯಲ್ಲಿ ಆಗ್ತಿರೋ ಹಾಗಾಗಿ ಬದಲಾವಣೆಗಳು, Okay. ಅದು ಹಂಗೇನಾದ್ರೂ ಆದ್ರೆ ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್. ಸರ್ ಓವರ್ ಆಲ್ ಲಾಸ್ಟ್ ಕ್ವೆಶನ್, ಕ್ವಿಕ್ ರೆಸ್ಪಾನ್ಸ್. ನನಗೆ ಸಮಯ ಇಲ್ಲ, ಹಾಗಾಗಿ ಕ್ವಿಕ್ ರೆಸ್ಪಾನ್ಸ್. ನಮ್ಮ ಈ ಸರ್ವೆ ಡಸ್ ಇಟ್ ಲುಕ್ ಕನ್ವಿನ್ಸಿಂಗ್ ಟು ಯು? ಅಫ್ಕೋರ್ಸ್ ತಾವು ತುಂಬಾ ಪರಿಶ್ರಮ ಪಟ್ಟುಬಿಟ್ಟು ಸಾಕಷ್ಟು ಬೇರೆ ಬೇರೆ ಆಯಾಮಗಳಿಂದ ಆಮೇಲೆ ಕ್ಷೇತ್ರ ಸರ್ವೆಗೆ ಹೆಚ್ಚು ನೀವು ಗಮನ ಕೊಟ್ಟಿರೋದ್ರಿಂದ ಮೇಲ್ನೋಟಕ್ಕೆ ಇದು ಸರಿಯಾಗಿದೆ ಅಂತ ಕಾಣುತ್ತೆ ನಿಮ್ಮ ಊಹೆ. ಬಟ್ ಇಂಪಾಂಡರಬಲ್ಸ್ ಅಂತ ಯಾವುದಿದೆ ಅದನ್ನ ನಾವು ಈಗಲೇ ಹೇಳಿಕ್ಕಾಗ ಕಾದ್ ನೋಡೋಣ ಸರ್. ಲೆಟ್ಸ್ ವೇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಜಾಯ್ನಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಟ್ಸ್ ಆಲ್ ಫಾರ್ ನೌ. ಇದು ಪಲ್ಸ್ ಆಫ್ ಕರ್ನಾಟಕದ ಇನ್ ಡೆಪ್ತ್, ಇನ್ ಡೀಟೇಲ್ಡ್ ಅನಾಲಿಸಿಸ್. ಮತ್ತೆ ಸಿಗೋಣ ವಿಸ್ತಾರ. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.